ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು 9ನೇ ತಾರೀಕು ಮಂಗಳವಾರ ಯುಗಾದಿ ಹಬ್ಬ ದಿವಸ ಸಂವತ್ಸರ ಫಲ 12 ರಾಶಿಗಳ ಫಲನ ಹೇಳಿದ್ದೆ. ಕೆಲವರು ಹೇಳಿದ್ರು ತುಂಬ ಬೇಗ ಹೇಳಿಬಿಟ್ರಿ, ಶಾರ್ಟಾಗಿ ಹೇಳಿಬಿಟ್ರಿ. 12 ರಾಶಿ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಹೀಗೆ 12 ರಾಶಿಗೂ ಕೂಡ ಭಾಳ ಡೀಟೇಲಾಗಿ ನೀವು ಈ ವರ್ಷ ಭವಿಷ್ಯ ಹೇಳಿದ್ರೆ ಭಾಳ ಒಳ್ಳೆಯದು ಅಂಥೇಳಿ ಭಾಳ ಜನ ನಮಗೆ ಕೇಳಿಕೊಂಡ್ರು. ಆ ಕೋರಿಕೆ ಮೇರೆಗೆ ನಾನಿವತ್ತು ಈ ವಾರ ಪೂರ್ತಿ 12 ರಾಶಿಗಳಿಗೆ ಮಾಸ ಭವಿಷ್ಯ, ಅದು ಪ್ರತಿ ತಿಂಗಳು ಏನಾಗುತ್ತೆ ಈ ವರ್ಷ, ವಿಶ್ವಾವಸು ಅಂತ ಮುಂದಿನ ವರ್ಷದ ಸಂವತ್ಸರದ ಹೆಸರು. ಇದು ಕ್ರೋಧಿನಾಮ ಸಂವತ್ಸರ. ಮುಂದಿನ ಯುಗಾದಿವರೆಗೂ ಯಾವ್ಯಾವ ರಾಶಿಯವ್ರಿಗೆ ಒಳ್ಳೆಯದೇನು ಕೆಟ್ಟದ್ದೇನು, ಒಳ್ಳೆಯದಾಗದಾದ್ರೆ ಏನು ಪರಿಹಾರ ಮಾಡ್ಕೊಳ್ಳೋದು ಬೇಡ. ಅವ್ರ ಪೂರ್ವಜನ್ಮದ ಪುಣ್ಯದ ಫಲದಿಂದ ಒಳ್ಳೆಯದಾಗ್ತಿರ್ತದೆ. ಪೂರ್ವಜನ್ಮದ ಕೆಟ್ಟ ಕರ್ಮದಿಂದ ಈ ಜನ್ಮದ ಕೆಟ್ಟದಾಗತ್ತೆ. ಆ ಪೂರ್ವಜನ್ಮದ ಕೆಟ್ಟ ಕರ್ಮ ಕಳ್ಕೊಳ್ಳೋಕ್ಕೆ ಕೆಲವು ಪರಿಹಾರನ ಮಾಡ್ಕೋಬೇಕು. ಇದು ನನ್ನ ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಆದ್ದರಿಂದ ಪೂರ್ವಜನ್ಮದಲ್ಲಿ ಮಾಡಿದಂಥ ಕೆಟ್ಟ ಪಾಪಗಳು ಈ ಜನ್ಮದಲ್ಲಿ ನಮ್ಮನ್ನು ಕಾಡಿಸುತ್ತೆ. ಅದು ಸಾಲಬಾಧೆಯಿಂದ ಕಾಡಿಸ್ಬೋದು, ರೋಗಬಾಧೆಯಿಂದ, ಅಪಘಾತದಿಂದ, ಇಲ್ಲ ಬೇರೆ ರೀತಿಯಿಂದ ನಮ್ಮನ್ನು ಕಾಡಿಸುತ್ತೆ, ತುಂಬ ತೊಂದರೆ ಕೊಡುತ್ತೆ. ಆ ತುಂಬ ತೊಂದರೆ ಕೊಡುವಂಥ ಪೂರ್ವಜನ್ಮದ ಕೆಟ್ಟ ಕರ್ಮಕ್ಕೆ ಈ ಜನ್ಮದಲ್ಲಿ ಅಲ್ಲೂ ಕೆಟ್ಟದ್ದು ಮಾಡಿದ್ವಿ, ಈ ಜನ್ಮದಲ್ಲಿ ಪರಿಹಾರ ಮಾಡ್ಕೋಬೇಕು ಕೆಟ್ಟದ್ದು ಮಾಡಿದ್ದಕ್ಕೆ. ಇದೇ ಅವನ ಲೀಲೆ, ಭಗವಂತನ ಒಂದು ಲಾಜಿಕ್. ಅದೇ ತುಂಬ ಅನುಭವಿಸಬಾರ್ದು, ಆ ಕಷ್ಟ, ಆ ಪೀಡೆ, ಆ ಬಾಧೆ, ಆ ಶಾಪ ನಾವು ಅನುಭವಿಸಬಾರ್ದು ಅನ್ನೋದಾದರೆ ಏನು ಪರಿಹಾರ ಮಾಡ್ಕೋಬೋದು ಅನ್ನೋ ವಿಚಾರನ ಕೂಡ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಪ್ರಥಮವಾಗಿ ಮೇಷರಾಶಿ. ಮೇಷರಾಶಿ ಈ ವರ್ಷ ಕ್ರೋಧಿನಾಮ ಸಂವತ್ಸರದಲ್ಲಿ ಹೇಗೆ ನಡೀತದೆ ಅವರ ಬದುಕು, ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು. ನಾನು ಗೋಚಾರ ಫಲ, ಗ್ರಹಣದ ಫಲ, ಸಂವತ್ಸರ ಫಲ ಮತ್ತು ಕುಜ, ಶನಿ, ಈ ನವನಾಯಕರು ಈ ವರ್ಷದಲ್ಲಿ ಇರುವಂಥ 9 ಜನ ನಾಯಕರು ಈ ಜಗತ್ತನ್ನು ಈ ವರ್ಷ ಆಳ್ತಾರೆ. ಅದರಲ್ಲೂ ರಾಜ, ಮಂಗಳ ಗ್ರಹ, ಶನಿ, ಮಂತ್ರಿ, ಇವರ ಆಧಾರದ ಮೇಲೆ ನಾನು ಕೆಲವು ರಾಶಿಗಳ ಮೇಲೆ ಭವಿಷ್ಯವನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ, ವೈಜ್ಞಾನಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ. ಪ್ರಥಮವಾಗಿ ಮೇಷರಾಶಿ. ವರ್ಷದ ಆರಂಭದಲ್ಲಿ ರಾಶಿ ಅಧಿಪತಿ ಕುಜ ಸಂಚಾರ ವ್ಯಯಸ್ಥಾನದಲ್ಲಿರೋದ್ರಿಂದ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣಾಗಲಿ ಗಂಡಾಗಲಿ ಅವರಿಗೆ ಅತಿ ದುಂದು ಖರ್ಚು ಅಂತ ಹೇಳುತ್ತೆ. ವ್ಯಯಸ್ಥಾನದಲ್ಲಿ ಕುಜ ಸಂಚಾರ, ಕುಜನೇ ರಾಜ ಈ ವರ್ಷ. ಹೀಗಾಗಿ 5 ರೂಪಾಯಿ ದುಡಿದ್ರೆ 10 ರೂಪಾಯಿ ಖರ್ಚಿರುತ್ತೆ. 1,000 ರೂಪಾಯಿ ಮನೆಗೆ ಬಂದರೆ 5,000 ರೂಪಾಯಿ ಖರ್ಚಿರುತ್ತೆ. ಹೀಗೆ ದುಂದು ಖರ್ಚು, ರೋಗದಿಂದ ದುಂದು ಖರ್ಚು, ಇಲ್ಲ ಶುಭ ಕಾರ್ಯ ಮಾಡಿ ದುಂದು ಖರ್ಚು, ಇಲ್ಲ ಯಾರಿಗೋ ಕೊಟ್ಟು ಖರ್ಚು ಕಳ್ಕೊಳ್ಳೋದು. ಹೀಗಾಗಿ ದುಂದು ಖರ್ಚು. ಯಾರ್ಯಾರು ಮೇಷರಾಶಿ ಹುಟ್ಟಿದ್ದೀರೋ ಅವರು ಈ ವರ್ಷದಿಂದ ಮುಂದಿನ ವರ್ಷದ ಯುಗಾದಿವರೆಗೂ ಎಲ್ಲರೂ ಒಂದು ಕಡೆ ಆಕ್ಸಿಡೆಂಟ್ ಆಗುತ್ತೆ, ದೇಹಕ್ಕೆ ಅಪಘಾತಗಳಾಗುವ ಚಾನ್ಸಸ್ ಉಂಟು. ಆದ್ದರಿಂದ ಡ್ರೈವಿಂಗ್ ಮಾಡಬೇಕಾದ್ರೆ ಭಾಳ ಕೇರ್ಫುಲ್ ಆಗಿರಬೇಕು. ಫುಟ್ಪಾತಲ್ಲಿ ಹೋಗಬೇಕಾಗಲಿ, ಯಾವುದೇ ಆಗಲಿ, ಯಾವುದೇ ವಾಹನಗಳನ್ನು ಓಡ್ಸೋಕ್ಕೆ ಮುಂಚೆ ಯಾವುದೋ ವಾಹನದಲ್ಲಿ ಬೇರೆ ಮೆಟ್ರೋ ಇರ್ಬೋದು, ಟ್ರೈನ್ ಇರ್ಬೋದು, ಗೌರ್ಮೆಂಟ್ ಬಸ್ ಇರ್ಬೋದು, ಏನು ಆಟೋ ರಿಕ್ಷಾದಲ್ಲೇ ಹೋಗ್ಬೋದು, ಹತ್ತೋಕ್ಕೆ ಮುಂಚೆ ಶನಿ ಗ್ರಹವನ್ನು ನೆನಪಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹತ್ತೋದ್ರಿಂದ ಅಪಘಾತ ಆಗೋ ಚಾನ್ಸಸ್ ಕಮ್ಮಿ ಆಗ್ತದೆ. ಗುರುಗ್ರಹ ಜನ್ಮರಾಶಿ ಇರೋದ್ರಿಂದ ಒಳ್ಳೆ ಶುಭ ಕಾರ್ಯ, ಮನೆ ಕಟ್ಟೋದು, ನಾಮಕರಣ ಮಾಡೋದು, ಮದುವೆ ಆಗೋದು, ಎಂಗೇಜ್ಮೆಂಟ್ ಆಗೋದು ಇದೆ ಮೇಷರಾಶಿಯವರಿಗೆ. ಸ್ಥಾನ ಪಲ್ಲಟ ಇರ್ತದೆ, ಟ್ರಾನ್ಸ್ಫರ್ ಆಗ್ಬೋದು, ಅಥವಾ ಮನೆ ಈ ಊರು ಬಿಟ್ಟು ಇನ್ನೊಂದು ಬೇರೆಗೆ ಹೋಗ್ಬೋದು, ಈ ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗುವಂಥ ಯೋಗ ಇದಿದೆ. ಇದು ಕುಜನ ಸಂಚಾರದಿಂದ. ಮೇ ಮಾಸದಲ್ಲಿ ಸಿಕ್ಕಾಪಟ್ಟೆ ಹೀಟು ಮತ್ತು ಪಿತ್ತ ಜಾಸ್ತಿಯಾಗಿ ಬಾಯಿ ಹುಣ್ಣು, ಬಾಯಿ ಹಲ್ಸರು, ಪಿತ್ತಕ್ಕೆ ಸಂಬಂಧಪಟ್ಟಂಥ ತಲೆ ಸುತ್ತು ಬರುವಂಥದ್ದು, ಹೊಟ್ಟೆ ನೋವು, ಹೊಟ್ಟೆ ಉರಿ, ಹಾರ್ಟ್ ಉರಿ ಆಗೋದು, ಈ ಥರದ್ದೆಲ್ಲ ಉಷ್ಣ ಮತ್ತು ಪಿತ್ತಕ್ಕೆ ಸಂಬಂಧಪಟ್ಟಂಥ ರೋಗಗಳು ಮೇಷರಾಶಿಯವರಿಗೆ ಈ ವರ್ಷ ಪೂರ್ತಿ ಕಾಡಿಸುತ್ತೆ. 2ನೇ ಮನೆಯಲ್ಲಿ ಗುರು ಇರೋದ್ರಿಂದ ಧನಲಾಭ ಮತ್ತು ಉದ್ಯೋಗದಲ್ಲಿ ಭಾಳಷ್ಟು ಪ್ರಗತಿ ಹೊಂದ್ತಾರೆ, ಒಳ್ಳೆಯ ಹೆಸರು ಮಾಡ್ತಾರೆ, ಅಥವಾ ಹೊಸ ಬಿಸ್ನೆಸ್ಸು ಕೂಡ ಮಾಡೋ ಚಾನ್ಸಸ್ ಉಂಟು. ಹೋದ ವರ್ಷ ಅಥವಾ ಅದ್ರ ಹೋದ ವರ್ಷ ಅಥವಾ ಕಂಟಿನ್ಯೂಸ್ ಆಗಿ ನಿಮ್ಮ ಕುಲದೇವತೆ ಕುಲದೇವಿಯ ದರ್ಶನ ಮಾಡಿದರೆ
ಯಾರ್ಯಾರು ಈ ಯುಗಾದಿ ಹಬ್ಬಕ್ಕೆ ಮುಂಚೆನೇ ಸತತವಾಗಿ ಆಗಾಗ ನಿಮ್ಮ ವಂಶದ ಹೆಣ್ಣುದೇವರು ನಿಮ್ಮ ವಂಶದ ಗಂಡದೇವರು ಸೇವೆ ಮಾಡ್ಕೊಂಡು ಬರ್ತಿದ್ರೆ ಈ ವರ್ಷದಲ್ಲಿ ಮೇಷರಾಶಿ ಹೆಣ್ಣಾಗಲಿ ಗಂಡಾಗಲಿ ಕುಲದೇವಿಗೆ ಹೋದ ವರ್ಷ 2 ವರ್ಷ 3 ವರ್ಷದಿಂದ ಪೂಜೆ ಮಾಡ್ಕೊಂಡು ಬಂದಿರೋ ಆಶೀರ್ವಾದದಿಂದ ಕೆಲವು ತೊಂದರೆಗಳು ಕಮ್ಮಿ ಆಗುತ್ತೆ ಅಂತ ಹೇಳುತ್ತೆ ಈ ಗುರು ಸಂಚಾರದಿಂದ. ಇದು ಮೇ ತಿಂಗಳಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಓದೋ ಕಡೆ ಗಮನ, ತುಂಟಾಟ, ಓದೋಕ್ಕೆ ಬರೆದವರು ಆಟ ಆಡಿಕೊಂಡು ಮತ್ತು ಸ್ಕೂಲು ಕಾಲೇಜ್ಗೆ ಹೋಗ್ದಿದ್ದವ್ರಲ್ಲ ಈ ಸಲ ಸ್ಕೂಲು ಕಾಲೇಜೆಲ್ಲ ಹೋಗೋಕ್ಕೆ ಶುರು ಮಾಡ್ತಾರೆ. ಮಕ್ಕಳು ಹಠ ಜಾಸ್ತಿ ಆಗುತ್ತೆ. ಅಗ್ನಿ ಬೆಂಕಿ ಮುಟ್ಟು ಕೈ ಸುಟ್ಕೊಳ್ಳೋದು ಮಕ್ಕಳನ್ನ ಬೆಂಕಿ ಹತ್ರ ಹೆಚ್ಚಿಗೆ ಬಿಡಬಾರ್ದು. ಬೆಂಕಿ ಅವಘಡ ಆಗೋಕ್ಕೆ ಮಕ್ಕಳಿಗೆ ಒಂದು ಕಾರಣ ಇರ್ತದೆ. ಅದಕ್ಕೆ ಮಕ್ಕಳಿಗೆ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ವೃದ್ಧರು ಭಾಳಷ್ಟು ಎಚ್ಚರಿಕೆ ಆಗಿರಬೇಕು. ಮೇಷರಾಶಿಯಲ್ಲಿ ಇರೋಂಥ ಹೆಂಗಸಾಗಲಿ ಗಂಡಸಾಗಲಿ ವೃದ್ಧರು, ಸೀನಿಯರ್ ಸಿಟಿಜನ್ಸು ಸ್ವಿಚ್ ಆನ್ ಮಾಡಬೇಕಾದ್ರೆ, ಫ್ಯಾನ್ ಆನ್ ಮಾಡಬೇಕಂದ್ರೆ, ದೀಪ ಹಚ್ಚುವಾಗ ಯಾವುದೇ ಆಗಲಿ ಅಗ್ನಿಯಿಂದ ತೊಂದರೆ ಆಗೋ ಚಾನ್ಸಸ್ ಇದೆ ಅಂತ ಹೇಳುತ್ತೆ ಈ ಮೇಷರಾಶಿಯವರಿಗೆ. ಜೂನ್ ತಿಂಗಳಲ್ಲಿ ರಾಶಾಧಿಪತಿ ಕುಜ ಜನ್ಮರಾಶಿಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ, ಶನಿ ದೃಷ್ಟಿ ಇರೋದ್ರಿಂದ ಕೆಲವರಿಗೆ ಪ್ಯಾರಾಲಿಸಿಸ್ ಬರ್ಬೋದು, ಸುಸ್ತು ಸಂಕಟ ಆಗ್ಬೋದು, ಏನೋ ಒಂದು ದೇಹಕ್ಕೆ ಸಂಬಂಧಪಟ್ಟಂಥ ದುರ್ಲಭ ಒಂಥರ ಏನೋ ನರ ದೌರ್ಬಲ್ಯ ಇರ್ಬೋದು, ಯಾವುದೋ ಒಂದು ತೊಂದರೆ ಆಗ್ತದೆ. ಲಾಭದಲ್ಲಿ ಶನಿ ಇರೋದ್ರಿಂದ ಉದ್ಯೋಗದಲ್ಲೇ ಆಗಲಿ ಬಿಸ್ನೆಸ್ಸಲ್ಲಾಗಲಿ ಸ್ವಲ್ಪ ಅನುಕೂಲ ಕಾಣ್ತಾರೆ ಮೇಷರಾಶಿ ಜೂನ್ ತಿಂಗಳಲ್ಲಿ. ಜುಲೈ ತಿಂಗಳಲ್ಲಿ ಪ್ರಾರಂಭದಲ್ಲೇ ಇವರಿಗೆ ಒಳ್ಳೆ ಶುಭ ಫಲಗಳು ಅಂದರೆ ಪ್ರಮೋಷನ್ ಸಿಗ್ಬೋದು, ಎಂಗೇಜ್ಮೆಂಟ್ ಆಗ್ಬೋದು, ಲವ್ ಬೆಳಿಬೋದು, ಅಥವಾ ಯಾವುದೋ ಒಂದು ಕಾರ್ಯಕ್ಕೆ ಕೈ ಹಾಕಿರ್ತಾರೆ ಅದೆಲ್ಲ ಪ್ರಾರಂಭ ಆಗೋದು ಶುಭ ಆಗುತ್ತೆ. ಕೆಲಸದ ಪ್ರಯುಕ್ತ ಪ್ರಯಾಣ, ಏನೇ ಕಾರ್ಯ ಮಾಡೋದು ಸಕ್ಸಸ್ ಆಗುತ್ತೆ. ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುತ್ತೆ ಜುಲೈನಲ್ಲಿ ಮೇಷರಾಶಿಯವರಿಗೆ. ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುತ್ತೆ, ಧನ ಲಾಭ. ಸಂಸಾರದಲ್ಲಿ ಗಲಾಟೆ ನಡೀತಿತ್ತು, ಜುಲೈ ತಿಂಗಳಲ್ಲಿ ಸುಖವಾಗಿರ್ತಾರೆ ಗಂಡ ಹೆಂಡತಿ ಮಕ್ಕಳೆಲ್ಲ. ಆಗಸ್ಟ್ ತಿಂಗಳಲ್ಲಿ ಸಂಸಾರದಲ್ಲಿ ಕೆಲವು ತಾಪತ್ರಯಗಳು ಜಾಸ್ತಿ ಶುರುವಾಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಅಡಚಣೆಗಳಾಗತ್ತೆ. ಮಂಡಿ ನೋವು, ಪಾದ ನೋವು, ಸೊಂಟ ನೋವು, ಸಿಯಾಟಿಕ, ಆರ್ಥೊರೈಟಿಸು, ರೊಮೆಟೆಡ್ ಆರ್ಥೊರೈಟಿಸ್ ಈ ಥರದಲ್ಲಿ ಸ್ವಲ್ಪ ನರಳಬೇಕಾಗಿ ಬರುತ್ತೆ ಮೇಷರಾಶಿ ಯಾರಿದ್ದೀರೋ ಅವರು. ಆದ್ದರಿಂದ ಕೊನೆಯಲ್ಲ ಪರಿಹಾರ ಹೇಳ್ತೀನಿ. ಮೇಷರಾಶಿ ಯಾರು ಹುಟ್ಟಿದವರು ಸೆಪ್ಟೆಂಬರಲ್ಲಿ ಇವ್ರಿಗೆ ಹೆಂಗಿರುತ್ತೆ ಫಲ? ಆರೋಗ್ಯ ಕೆಟ್ಟೋಗಿರ್ತದೆ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ವರೆಗೂ ಆರೋಗ್ಯ ಕೆಟ್ಟಿರ್ತದೆ. ಸೆಪ್ಟೆಂಬರ್ ಬಂದ ತಕ್ಷಣ ಇವ್ರಿಗೆ ಔಷಧಿ ಇಲ್ಲದೇ ಕಾಲು ಗುಣ ಆಗುತ್ತಂತೆ ನೋಡಿ. ಆರೋಗ್ಯದಲ್ಲಿ ಸುಧಾರಣೆ ಆಗ್ತದೆ. ತುಂಬ ಶತ್ರುಗಳಿದ್ರು, ಹೋದ ವರ್ಷವೂ ಶತ್ರುಗಳಿದ್ರು. ಈ ವರ್ಷ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ವರೆಗೂ ಶತ್ರುಗಳಿದ್ದರು. ಆಫೀಸಲ್ಲೇ ಇರ್ಬೋದು, ಬಿಸ್ನೆಸ್ಸಲ್ಲೇ ಇರ್ಬೋದು, ವ್ಯವಹಾರದಲ್ಲೆಲ್ಲ ಶತ್ರುಗಳಿಂದ ಮುಕ್ತಿ. ಶತ್ರುಗಳು ಅವರೇ ಪಲಾಯನ ಮಾಡ್ತಾರೆ. ಏನೇ ವ್ಯವಹಾರ ಮಾಡೋ ಕೂಡ ಸಕ್ಸಸ್ ಆಗುತ್ತೆ ಸೆಪ್ಟೆಂಬರ್ನಲ್ಲಿ. ಬಂಧುಗಳಿಂದ ಭಾಳಷ್ಟು ಸಹಕಾರ, ಸಾಲ ಕೊಡಲ್ಲ ಅಂತಿದ್ರು ಕೊಡೋಕ್ಕೆ ಬರ್ತಾರೆ, ದುಡ್ಡು ತಗೋ ಅಂತಾರೆ, ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಗೈಡ್ ಮಾಡ್ತಾರೆ. ಬಂಧುಗಳಿಂದ ನಿಮಗೆ ಭಾಳಷ್ಟು ಹೆಲ್ಪ್ ಆಗುತ್ತೆ ಸೆಪ್ಟೆಂಬರ್ನಲ್ಲಿ. ಎಲ್ಲ ಕೆಲಸಗಳಲ್ಲೂ ನಿಮಗೆ ಲಾಭದಾಯಕ ಆಗಿರ್ತದೆ. ಅದು ಎಲ್ಲೋ ಒಂದು ಕಡೆ ಈ ಕೆಟ್ಟ ಜನಗಳಿಂದ ಸ್ವಲ್ಪ ಹಾನಿ. ಈ ಕುಡುಕರು, ಸ್ಮೋಕ್ ಮಾಡೋರು, ಡ್ರಗ್ಸ್ ತೊಗೊಳ್ಳೋರು, ಈ ಥರದ್ದೆಲ್ಲ ಕೆಲವು ದುಷ್ಟರು ಇರ್ತಾರಲ್ಲ, ಬ್ಯಾಡ್ ಫ್ರೆಂಡ್ಸ್, ಅವರಿಂದ ಸ್ವಲ್ಪ ನಿಮಗೆ ಧನಹಾನಿ ಮಾನಹಾನಿ ಅಂತ ಹೇಳುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ. ಅಕ್ಟೋಬರ್ ತಿಂಗಳಲ್ಲಿ ಮೇಷರಾಶಿಯವರು ಹೇಗಿರ್ತದೆ ಅಂತಂದರೆ, ಸೆಪ್ಟೆಂಬರಲ್ಲಿ ನಿಧಾನಕ್ಕೆ ಆರೋಗ್ಯ ಸುಧಾರಣೆ ಆಗ್ತಿದೆ. ಅಕ್ಟೋಬರಲ್ಲಿ ಇನ್ನೂ ಚೆನ್ನಾಗಿ ಆಗ್ಬಿಡ್ತಿದೆ ರೋಗದಲ್ಲಿ ನರಳುತ್ತಿದ್ರೆ, ಯಾವುದೇ ರೋಗ ಆಗಿರಲಿ. ಈ ದುಷ್ಟ ಸಹವಾಸದಿಂದ ಸ್ವಲ್ಪ ಹಾನಿ ಅಂತ ಹೇಳಿದೆ, ಅದು ಇನ್ನೂ ಹೆಚ್ಚಿಗೆ ಆಗುತ್ತೆ. ಶತ್ರುಗಳು ಮುಂಚೆನೇ ಸೆಪ್ಟೆಂಬರಲ್ಲೇ ಹೊಟ್ಟೋಗ್ಬಿಡ್ತಾರೆ. ಅಕ್ಟೋಬರಲ್ಲಿ ನಿಮಗೆ ಶತ್ರುಗಳೇ ಇರಲ್ಲ. ಆರಾಮ ನೀವೆಲ್ಲ ಕೆಲಸದಲ್ಲೂ ದೃಷ್ಟಿದೋಷ, ಮಾಟ ಮಂತ್ರ ತಂತ್ರಬಾಧೆಗಳು, ಕೆಡಕ್ಕೆ ಬಯಸೋದು ಇದು ಯಾವುದೂ ಇರೋದಿಲ್ಲ ಅಕ್ಟೋಬರ್ನಲ್ಲಿ ಮೇಷರಾಶಿಯವರಿಗೆ. ಮತ್ತು ತುಂಬ ಗಂಡಿಂದ ದುಃಖ, ಹೆಂಡತಿಯಿಂದ ದುಃಖ, ಮಕ್ಕಳಿಂದ, ಅವರಿಂದ ಆಫೀಸಲ್ಲಿ ತುಂಬ ಗೋಳಿಕೊಳ್ಳು, ಹರಾಸ್ಮೆಂಟ್, ಅವಮಾನಗಳು ಅದೆಲ್ಲ ಪರಿಹಾರ ಆಗಿಬಿಡುತ್ತದೆ. ಇದಕ್ಕಿದ್ದಾಗೆ ಯಾವತ್ತು ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರಲ್ಲಿ ಇಲ್ದೋರಷ್ಟು ಧೈರ್ಯ ಅಕ್ಟೋಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಅಗಾಧವಾದ ಧೈರ್ಯ. ಏನು ಸಮುದ್ರ ದಾಟಿಬಿಡ್ತೀನಿ, ಬೆಟ್ಟ ತಿಳಿದು ಬಿಡ್ತೀನಿ, ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ ಅಂತ ಧೈರ್ಯದಿಂದ ಎಷ್ಟೋ ಕೆಲಸಗಳಲ್ಲಿ ನಿಮಗೆ ಸಿದ್ಧಿ ಆಗುತ್ತೆ ಅಕ್ಟೋಬರ್ ಮಂತಲ್ಲಿ ಮೇಷರಾಶಿ. ನವಂಬರ್ ತಿಂಗಳಲ್ಲಿ ಮೇಷರಾಶಿಯವರು ಹೇಗಿರ್ತದೆ ಅಂದರೆ, ಇದಕ್ಕಿದ್ದಾಗೆ ಅಲ್ಲಿ ಇಲ್ಲಿ ತಿಂದೋ ಅದು ಇದು ಕುಡ್ದೋ ಏನೋ ಮಾಡಿ ಪರಿಸರದ ಮೂಲಕದಿಂದ ರೋಗ ಬಾಧೆ ಅಂತ ಹೇಳುತ್ತೆ. ಮತ್ತೆ ರೋಗಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ ನವಂಬರಲ್ಲಿ. ಇದಕ್ಕಿದ್ದಾಗೆ ಸುಸ್ತು, ಸಂಕಟ, ಆಯಾಸ ಶುರುವಾಗಿಬಿಡ್ತದೆ. ಅಸ್ತಮ,
ಡಸ್ಟ್ ಅಲರ್ಜಿ, ಲಂಗ್ಸಲ್ಲಿ ತೂತಿರ್ಬೋದು, ಸ್ಟೋನ್ ಇರ್ಬೋದು, ಹೀಗೆ ಉಸಿರಾಟಕ್ಕೆ ಸಂಬಂಧಪಟ್ಟಂಥ ಕೆಲವು ರೋಗಗಳು ನವಂಬರಲ್ಲಿ ಮೇಷರಾಶಿಯವರಿಗೆ ಕಾಡಿಸುತ್ತೆ ಅಂತ ಹೇಳ್ತಾರೆ. ಇದಕ್ಕಿದ್ದಾಗ ಸಂಸಾರದಲ್ಲಿ ಒಬ್ರಿಗೊಬ್ಬರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಇಲ್ಲ ಯಾರಾದರೂ ಒಬ್ಬರು ಕೋಪತಾಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಬೋದು, ಬೇರೆ ಮನೆಗೆ ಹೋಗ್ಬೋದು, ಊರು ಬಿಟ್ಟು ಹೋಗ್ಬೋದು, ವಲಸೆ ಹೋಗ್ಬೋದು ನವಂಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ. ಡಿಸೆಂಬರ್ ತಿಂಗಳಲ್ಲಿ ಮತ್ತೆ ಇದಕ್ಕಿದ್ದಾಗೆ ದೇಹಕ್ಕೆ ಸಂಬಂಧಪಟ್ಟಂಥ ಏನಾದ್ರು ಅನಾರೋಗ್ಯ, ಕಟ್ ಮಾಡ್ಕೊಳ್ಳೋದು ಬೆಂಕಿಯಿಂದನೋ ಅಥವಾ ಚಾಕು ಚೂರಿಯಿಂದನೋ, ತರಕಾರಿ ಕಟ್ ಮಾಡುವಾಗ ಅಥವಾ ಜಾರು ಬಿದ್ದು ಏನೋ ಒಂದು ದೇಹಕ್ಕೆ ದೊಡ್ಡ ಪೆಟ್ಟು, ಸುಮ್ಮನೆ ಕೆಲಸಕ್ಕೆ ಬಾರದೆ ಸುತ್ತಾಟ ಊರಿ ಊರಂತ, ಬಟ್ ಏನೂ ಲಾಭ ಇರೋಲ್ಲ. ಅಲ್ಲಿ ಯಾರೋ ಬನ್ನಿ ಕೆಲಸ ಕೊಡ್ತೀರ ಅಲ್ಲಿ ಹೋದ್ರು, ಹೋಗ್ಬಿಟ್ಟು ಬಂದು ಅಲ್ಲೊಂದು 5,000 ಖರ್ಚಾಯಿತು, ಮತ್ತು ಅಲ್ಲಿಲ್ಲ ಅಂದು ಬಂದು, ಹೀಗೆ ಸುಮ್ಮನೆ ಸಂಚಾರ, ಧನಹಾನಿ, ನೀವೇನೇ ಕೆಲಸ ಮಾಡ್ಕೋದು ಅಡೆತಡೆಗಳು. ಅದಕ್ಕೆ ಡಿಸೆಂಬರಲ್ಲಿ ಭಾಳ ಕೇರ್ಫುಲ್ ಆಗಿರಬೇಕು. ಡಿಸೆಂಬರ್ ಮೇಷರಾಶಿಯವರಿಗೆ 2024 ಡಿಸೆಂಬರಲ್ಲಿ ಕೆಟ್ಟ ಫಲಗಳು ಜಾಸ್ತಿ ಇದೆ. 2025 ಜನವರಿ ತಿಂಗಳಲ್ಲಿ ಉದ್ಯೋಗದಲ್ಲಿ ಇರುವಂಥವ್ರಿಗೆ ಪ್ರಮೋಷನ್ಸು ಅಥವಾ ಹೊಸ ಜಾಗ ಬದಲಾವಣೆ ಆಗ್ಬೋದು. ಇದಕ್ಕಿದಾಗ ಸ್ಯಾಲ್ರಿ ಜಾಸ್ತಿ ಆಗುತ್ತೆ. ವ್ಯಾಪಾರದಲ್ಲೆಲ್ಲ ಭಾಳಷ್ಟು ಧನ ಅಭಿವೃದ್ಧಿ ಆಗುತ್ತೆ. ವಿದೇಶಕ್ಕೆ ಹೋಗೋರು, ಫಾರಿನ್ಗೆ ಹೋಗೋಕ್ಕೆ ಕೂಡ ಅವಕಾಶ ಇದೆ. ಯಾವ್ಯಾವ ಸಮಸ್ಯೆಗಳು ನೀವು ನಡೀತಿದ್ರೋ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರಲ್ಲೂ ಕೂಡ ನಿಮಗೆ ಪರಿಹಾರ ಸಿಗದೋರೋದು ಸರ್ಕಾರದ ಮುಖಾಂತರ ಆಗಲಿ ಬೇರೆಯವ್ರ ಮುಖಾಂತರ ಆಗಲಿ ಎಲ್ಲ ಸಮಸ್ಯೆಗಳಿಗೆ, ಕಾರ್ಪೊರೇಷನ್ ಇರ್ಬೋದು, ಕೋರ್ಟಲ್ಲಿ ಕೇಸ್ ಇರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಆಟೋಮೆಟಿಕ್ಕಾಗಿ ಪರಿಹಾರ ಆಗತ್ತೆ ಅಂತ ಹೇಳುತ್ತೆ ಈ ಜನವರಿನಲ್ಲಿ 2025. ಫೆಬ್ರವರಿ 2025 ಇದಕ್ಕಿದ್ದಾಗೆ ನಿಮಗೆ ₹5 ಬಂಡವಾಳ ಹಾಕಿದ್ರೆ ₹15 ಲಾಭ ಬರ್ಬೋದು. ಆ ರೀತಿ ಬಿಸ್ನೆಸ್ಸಲ್ಲಿ ಮಾಡೋರಿಗೆ ಒಳ್ಳೆ ಲಾಭ. ಕೆಲಸದಲ್ಲಿ ಬೋನಸ್ಸು, ಪ್ರಮೋಷನ್ನು, ಸ್ಯಾಲ್ರಿ ಹೈಕು, ನೀವೇನೇ ಕೆಲಸಕ್ಕೆ ಹಾಕಿ ಯಾವುದೇ ತಡೆ ಇಲ್ಲದೇ ಕಾರ್ಯಸಿದ್ಧಿ ಆಗುತ್ತೆ. ಮತ್ತು ನಿಮಗೆ ಸಮಾಜದಲ್ಲಿ ಒಂದು ಗೌರವ, ಸನ್ಮಾನ ಮಾಡೋದು, ಬಿರುದು ಕೊಡೋದು, ಹೀಗೆ ಸಮಾಜದಲ್ಲಿ ಸ್ಥಾನಮಾನಗಳ ಬಗ್ಗೆ ಉನ್ನತಿ ಅಂತ ಹೇಳುತ್ತೆ. ಎಲ್ಲೋ ಒಂದು ಕಡೆ ಆಕ್ಸಿಡೆಂಟಿಂದ ಅಪಘಾತ ಆಗುವ ಸಾಧ್ಯತೆ ಇದೆ ಫೆಬ್ರವರಿ 2025 ಮೇಷರಾಶಿಗೆ. ಮಾರ್ಚ್ 2025 ಆರೋಗ್ಯ ವೃದ್ಧಿ, ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಪ್ರಗತಿ ಆಗುತ್ತೆ. ಬಿಸ್ನೆಸ್ನಲ್ಲಿ ಏರುಪೇರು ಇರಲೇಬೇಕು. ಕೆಲವೊಮ್ಮೆ ಕೆಲಸ ಶುರು ಮಾಡ್ತೀರಾ, ದೇಹಕ್ಕೆ ತೊಂದರೆ ನಿಲ್ಲಿಸ್ಬಿಡ್ತೀರಾ, ಮಾನಸಿಕವಾಗಿ ಅವನಂದ ಇವನಂದ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ದ ಅಂಥೇಳಿ. ಈ ಮಾರ್ಚ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಕೆಲವರಿಗೆ ದೃಷ್ಟಿದೋಷ ತಾಕತ್ತೆ ಬೇಕು ಅಂತಲೇ ಕೆಲವು ಶತ್ರುಗಳಿಗೆ ಮಾಟ ಮಂತ್ರ ತಂತ್ರ ಪ್ರಯೋಗ ಮಾಡುವಂಥ ಚಾನ್ಸ್ ಉಂಟು. ಮಾರ್ಚ್ ಆದಮೇಲೆ ಏಪ್ರಿಲ್ ಹೊಸ ವರ್ಷ ಬಂದುಬಿಡುತ್ತೆ, ವಿಶ್ವಾವಸು ಸಂವತ್ಸರ ಶುರುವಾಗುತ್ತೆ. ಆದ್ದರಿಂದ ಈ ಮೇಷರಾಶಿಗೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟಿಂದವರೆಗೂ ನಾನು ಈಗ ಭವಿಷ್ಯ ಹೇಳಿದೆ, ಮಂತ್ಲಿ ಭವಿಷ್ಯ ಇಷ್ಟು. ಇದು ಹೆಂಗೆ ಗುರುವಿನ ಗೋಚಾರ ಫಲ, ಗುರು ಸಂಚಾರ, ಗುರು ಗೋಚಾರ, ಯುಗಾದಿ ಸಂವತ್ಸರದ ಫಲ, ಕುಜ ಶನಿ ಮತ್ತು ನವನಾಯಕರು, ಈ ವರ್ಷ ಬರುವಂಥ ನವನಾಯಕರು ನಮಗೆ ಇರ್ತಾರೆ. ಇವೆಲ್ಲವನ್ನು ಗಣನೆ ತಗೊಂಡು ಈ ರಾಶಿ ಭವಿಷ್ಯ ಲಗ್ನ ಮುಖಾಂತರನೇ ಹೇಳ್ಬೋದು, ನಕ್ಷತ್ರ ಮುಖಾಂತರನೇ ಹೇಳ್ಬೋದು. ಹೀಗಾಗಿ ಇದೆಲ್ಲವನ್ನು ಸಂಗ್ರಹಿಸಿ ಗುರು ಮತ್ತು ಕುಜನ ಒಂದು ಆಧಾರದ ಮೇಲೆ ನಾನು ಈ ವರ್ಷ ಪೂರ್ತಿ ನೀವು ಏನು ಮಾಡ್ಬೋದು ಅಂತ ಒಂದು ಟ್ರಿಗರ್, ಒಂದು ಮುಂಜಾಗ್ರತೆ, ಪ್ರಿಕಾಷನರಿ ಮೆಷರ್ಸನ್ನು ಹೇಳಿದ್ದೀನಿ. ಅದರಿಂದ ಈ ಒಂದು ಪರಿಹಾರ ಏನು ಮಾಡ್ಕೋಬೇಕು, ಒಳ್ಳೆಯದು ಇದೆ, ಕೆಟ್ಟದ್ದು ಹೇಳಿದ್ದೀನಿ. ಯಾಕಂದರೆ ಒಳ್ಳೇದಾಗದರೆ ಯಾರ ಅವಶ್ಯಕತೆ ಬೇಕಲ್ಲ, ಕೆಟ್ಟದ್ದಾಗತ್ತೆ. ಅದಕ್ಕೆ ಕೆಟ್ಟದ್ದಾಗಬಾರ್ದು ಮುಂಜಾಗ್ರತೆಯಿಂದ ಪರಿಹಾರ ಮಾಡ್ಕೊ. ಕೆಟ್ಟದ್ದಾಗತ್ತೆ ಅಂತ ಹೇಳೋರೊಬ್ರು ಬೇಕು, ನಮಗೆ ಪರಿಹಾರ ಮಾಡ್ಕೋಬೇಕು. ಅದಕ್ಕೆ ಮೇಷರಾಶಿಯವರಿಗೆ ಮುಖಕ್ಕೆ ತಲೆಗೆ ಸಂಬಂಧಪಟ್ಟಂಥ ಕೆಲವು ಕಾರ್ಯಗಳು ಬರ್ತದೆ. ಪೆಟ್ಟು ಬೀಳ್ಬೋದು, ಆಕ್ಸಿಡೆಂಟಲ್ಲಿ ಹುಚ್ಚಿಡಿಬೋದು, ಸ್ಕಿಜೋಫರ್ನಿಯಾ, ಅಲ್ಝಿಮೀರಿಯಾ, ಹಿಸ್ಟೀರಿಯಾ, ಈ ಥರ ಬೈಪೋಲರ್ ಡಿಸಾರ್ಡರ್ಸ್, ಬ್ರೈನಿಗೆ ಪೆಟ್ಟಾಗಿ ಬ್ರೈನಿಗೆ ಸಂಬಂಧಪಟ್ಟಂಥ ಕ್ಷಯರೋಗ, ಬ್ರೈನ್ ಟ್ಯೂಮರು, ಈ ಥರದ್ದೆಲ್ಲ ಈ ವರ್ಷದಿಂದ ನೆಕ್ಸ್ಟ್ ವರ್ಷದೊಳಗೆ ಬರೋ ಚಾನ್ಸಸ್ ಉಂಟು. ಯಾವ್ಯಾವ ಮಂತ್ಗಳಲ್ಲಿ ಯಾವ್ಯಾವ ತಿಂಗಳಲ್ಲಿ ಆಗುತ್ತೆ ಅಂತ ನಾನು ಹೇಳಿದ್ದೀನಿ. ಇದನ್ನು ಡೀಟೇಲಾಗಿ ನೀವು ನೋಡ್ಕೊಳ್ತಾ ಒಂದು ಕಡೆ ಬರೆದಿಟ್ಕೊಳ್ಳಿ. ಆಯಾ ತಿಂಗಳಲ್ಲಿ ಆಗುತ್ತೆ ಮೇಜರ್ ಇಂಪ್ಯಾಕ್ಟನ್ನು ನಾನು ಅಷ್ಟು ಬುಲೆಟ್ ಪಾಯಿಂಟ್ಸ್ ಹೇಳಿದ್ದೀನಿ. ಹೀಗಾಗಿ ತಲೆಗೆ ಸಂಬಂಧಪಟ್ಟಂಥ ಕೆಲವು ಪ್ರಾಬ್ಲಮ್ಸು ಮೇಷರಾಶಿಗೆ ಬರ್ತದೆ. ಇದೆಲ್ಲ ಬರ್ಬೋದು, ಆದರೆ ಪರಿಹಾರ ಒಂದು ಅನ್ನೋದಿದೆ. ಆ ಪರಿಹಾರವನ್ನು ಸ್ವಲ್ಪ ನಾವು ಮಾಡ್ಕೊಂಡ್ಬಿಡ್ತೇವೆ ತಿಂಗಳಿಗೂ, ಯಾರಿಗೂ ಎದುರಬೇಕಾಗಿಲ್ಲ. ನೀವೇ ಸ್ವಯಂ ಜ್ಯೋತಿಷಿಗಳಾಗ್ಬೋದು. ನಾನು ಈ ಕ್ರೋಧಿನಾಮ ಸಂವತ್ಸರ ಮೇಯಿಂದ ನೆಕ್ಸ್ಟ್ ಮಾರ್ಚ್ವರೆಗೂ ಕೂಡ ಹೇಳಿಬಿಟ್ಟಿದ್ದೀನಿ.
ಏನಾಗ್ಬೋದು ಆ ತಿಂಗಳಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ದೀನಿ. ಆದರೆ ಪರಿಹಾರ ಸೂಚನೆ ಮಾಡೋದು ಕೂಡ ನನ್ನ ಧರ್ಮ. ತಲೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳು, ಬ್ರೈನ್ಗೆ ಸಂಬಂಧಪಟ್ಟಂಥ ಕಾಯಿಲೆ, ಮಾನಸಿಕ ರೋಗಗಳು. ಉದಾಹರಣೆಗೆ ಮಕ್ಕಳಿಗೆ ಆಟಿಸಮ್ ಅಂತ ಒಂದು ಕಾಯಿಲೆ. ಆಟಿಸಮ್ ಅಂತಂದರೆ ಹೈಪರ್ ಆ್ಯಕ್ಟಿವಿಟೀಸು, ಕೂರಲ್ಲ ನಿಲ್ಲಲ್ಲ, ಬರೀ ಮಲಗಿದ್ರೆ ಮಾತ್ರ ನೆಮ್ಮದಿಯಾಗಿರ್ತಾರೆ. ಎಚ್ಚರಾಗಿದ್ದಾಗ ಅದು ಬಿಸಾಕೋದು ಇದು ಬಿಸಾಕೋದು, ಅದು ಮುಟ್ಟೋದು ಇದು ಮುಟ್ಟೋದೆಲ್ಲ ಮಾಡ್ತಾರೆ. ಇದು ಆಟಿಸಮ್ ಅಂತಾರೆ. ದೊಡ್ಡವರಲ್ಲಿ ಇತ್ತೀಚೆಗೆ ಯುವಕ ಯುವತಿಯರಿಗೆಲ್ಲ ಸ್ಕಿಜೋಫರ್ನಿಯಾ ಅಂತೇಳಿ ಇದೊಂದು ಮಾನಸಿಕ ಕಾಯಿಲೆ. ನನ್ನ ಮುಂದೆ ಯಾರೋ ಓಡಾಡ್ತಿದ್ದಾರೆ, ಯಾರೋ ಏನೋ ಅಂತಿದ್ದಾರೆ, ನನ್ನ ನೋಡಿ ನಗ್ತಾ ಇದ್ದಾರೆ, ನನ್ನ ಬಗ್ಗೆ ಬೈತಿದ್ದಾರೆ, ನನ್ನ ಕಿವಿಲಿ ಯಾರೋ ಏನೋ ಮಾತಾಡ್ತಿದ್ದಾರೆ, ನಾನು ನೋಡಿ ನಗ್ತಿದ್ದಾರೆ ಅಂಥೇಳಿ. ಹಿಸ್ಟೀರಿಯಾ, ತೊಳೆದಿದ್ದೆ ತೊಳಿತಿರ್ತಾರೆ, ಪಾತ್ರೆನ ಗುಡಿಸಿರ್ತಾರೆ, ಬಚ್ಚ ಮೇಲೆ ಗಂಟೆ ಸ್ನಾನ ಮಾಡೋದು, ನೀರಲ್ಲೇ ಗಂಟೆ ಕಾಲ ಕಳೆಯೋದು, ಇದೆಲ್ಲ ಹಿಸ್ಟೀರಿಯಾ. ಬೈಪೋಲರ್ ಡಿಸಾರ್ಡರ್, ಸುಮ್ಮನೆ ಕೂತಿರ್ತಾರೆ, ಆಮೇಲೆ ಕಿಚ್ಚಂತ ಕಿಚ್ಕೊಳ್ಳೋದು, ಆಮೇಲೆ ನಗೋದು, ಆಮೇಲೆ ಅಳೋದು, ಹೊಡೆಯೋದು, ಆಮೇಲೆ ಹೊಡೆದ್ಬಿಟ್ಟು ಅಯ್ಯೋ ಅಮ್ಮ ಹೊಡೆದ್ಬಿಟ್ಟೆ ಸಾರಿ ಇರೋದು, ಅಪ್ಪಂಗೆ ಹೊಡೆದ್ಬಿಡೋದು, ಅಪ್ಪ ಸಾರಿ ಹೊಡೆದ್ಬಿಟ್ಟೆ ಅಂತ. ಅದು ಟಿ ವಿ ಹೊಡೆದಾಕ್ಬಿಡೋದು, ನನಗೆ ಮಾಂಸನೇ ಬೇಕು, ನನಗೆ ಪಿಜ್ಜಾನೇ ಬೇಕು, ನಮ್ಮ ಬರ್ಗರೇ ಬೇಕು ಅಂದು, ನಾನು ಸಾರಿ ನಂಗೆ ಬೇಡ ಆಗೋದು. ಹೀಗೆ ಬೈಪೋಲರ್ ಡಿಸಾರ್ಡರ್ಸ್ ಅಂತ ಈ ಥರದ್ದು. ಡೆಮೆನ್ಷಿಯಾ, ಮರು ಸಿಕ್ಕಾಪಟ್ಟೆ ಮರು. ಹೆಲ್ಮೆಟ್ ಅಲ್ಲೇ ಇಟ್ಬಿಟ್ಟು ಊರೆಲ್ಲ ಹುಡುಕ್ತಾರೆ, ಕೀ ಬಂಚ್ ಅಲ್ಲೇ ಇಟ್ಬಿಟ್ಟು ಊರೆಲ್ಲ ಹುಡುಕ್ತಾರೆ, ಮರ್ತೋಗೋದು ಜಾಸ್ತಿ. ಇವೆಲ್ಲ ಬ್ರೈನ್ಗೆ ಸಂಬಂಧಪಟ್ಟಂಥದ್ದು. ಹುಚ್ಚುಚ್ಚಂಗೆ ಮಾತಾಡೋದು, ಹುಚ್ಚುಚ್ಚಂಗೆ ಅಳೋದು, ನಿದ್ಗಣ್ಣಲ್ಲಿ ಮಾತಾಡೋದು, ನಿದ್ಗಣ್ಣಲ್ಲಿ ಆಡೋದು, ಈ ಥರದ್ದೆಲ್ಲ ದೋಷ ಸ್ಕಿಜೋಫರ್ನಿಯಾ, ಆಟಿಸಮ್ಮು, ಹಿಸ್ಟೀರಿಯಾ, ಡೆಮೆನ್ಷಿಯಾ ಅಂತ ಇದೆಲ್ಲ ನಾನು ಹೇಳಿದೆ. ಇಂಥದ್ದೆಲ್ಲ ಬರೋದು ಮೇಷರಾಶಿಲಿ ಇರೋವಂಥವ್ರಿಗೆ. ಅದರಿಂದ ಪರಿಹಾರ ಏನು ಮಾಡ್ಕೋಬೇಕು? ಆಗಾಗ ಅಪಘಾತಗಳಾಗತ್ತೆ. ಯಾವ ತಿಂಗಳಲ್ಲಿ ಅಪಘಾತ ಆಗುತ್ತೆ ಅಂತ ಹೇಳಿದ್ದೀನಿ. ಆಗ ಮುಂಜಾಗ್ರತೆ ಕ್ರಮ ತಗೊಳ್ಳೇಬೇಕು. ಅಪಘಾತ ಮತ್ತು ರೋಗಗಳ ಬಾಧೆ ಬಂದಾಗ ಏನು ಮಾಡಬೇಕು ಅಂತಂದರೆ, ಪ್ರತಿನಿತ್ಯ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ನಾನು ಹೇಳುವಂಥ ಮಂತ್ರ ಜಪ ಮಾಡಬೇಕು. ಓಂ ವಕ್ರತುಂಡಾಯ ನಮಃ, ಓಂ ವಕ್ರತುಂಡಾಯ ನಮಃ, ಓಂ ವಕ್ರತುಂಡಾಯ ನಮಃ, ಓಂ ವಕ್ರತುಂಡಾಯ ನಮಃ ಅಂತ ಬೆಳಗ್ಗೆ ಎದ್ದ ತಕ್ಷಣ ಒಂದು 5 ನಿಮಿಷ ಜಪ ಮಾಡಿ, ರಾತ್ರಿ ಮಲ್ಕೊಳ್ಳುವಾಗಲೂ 5 ನಿಮಿಷ ಜಪ ಮಾಡಿ ಮಲ್ಕೊಳ್ಳಿ. ಮಧ್ಯಾಹ್ನ ನಿಮಗೆ ಬಿಡು ಸಿಕ್ಕರೆ ಹೇಳ್ತಾರೆ. ಈ ವರ್ಷ ಪೂರ್ತಿ ಬರುವಂಥ ಏನೇ ತೊಂದರೆಗಳಿದ್ರು ಕೂಡ ಈ ವಕ್ರತುಂಡಾನ ಗಣಪತಿನೇ ಹೇಳಬೇಕು ಮೇಷರಾಶಿಯವರು, ಇನ್ನು ಬೇರೆ ಗಣಪತಿ ಹೇಳೋಂಗಿಲ್ಲ. ಆಗಾಗ ಮನೇಲಿ ದೀಪ ಹಚ್ಚಬೇಕು. ಹೋಮ ಮಾಡುವಾಗ ತೊಗೊಂಡಿಗೆ ತುಪ್ಪ, ಹೋಮಕ್ಕೆ ಬೇಕಾದಂಥ ವಸ್ತುಗಳನ್ನು ದಾನ ಮಾಡಬೇಕು. ಅಗ್ನಿಹೋತ್ರಿ ಮಾಡಬೇಕು ಮನೆಯಲ್ಲಿ. ಮೇಷರಾಶಿ ಹೆಣ್ಣಾಗಲಿ ಗಂಡಾಗಲಿ ಅಗ್ನಿಹೋತ್ರಿ ಮಾಡೋದ್ರಿಂದ ಭಾಳ ಒಳ್ಳೆಯದು. ಎಲ್ಲ ದೋಷ ನಿವಾರಣೆ ಆಗುತ್ತೆ. ಸೂರ್ಯ ಉದಯ ಆಗುವಾಗ ಮುಳುಗುವಾಗ ಮಾಡೋದು ಸಣ್ಣ ಪುಟ್ಟ ಹೋಮ. ಈ ಮೇಷರಾಶಿಯವರು ಕ್ಷತ್ರಿಯರಿಗೆ ಏನಾದರೂ ಒಂದು ವಸ್ತುದಾನ ಮಾಡಬೇಕು. ಬ್ರಾಹ್ಮಣನಿಗಲ್ಲ, ಶೂದ್ರರಿಗಲ್ಲ, ವೈಶ್ಯಾಸ್ಗಲ್ಲ, ಕ್ಷತ್ರಿಯರು. ಅವರಿಗೆ ತಿಂಗಳಿಗೊಂದು ಸಲ ಏನಾದರೂ ನಿಮ್ಗೆ ಇಷ್ಟವಾದಂಥ ವಸ್ತುವನ್ನು ದಾನ ಮಾಡೋದ್ರಿಂದ ಅಪಘಾತಗಳಿಂದ ಬಿಡುಗಡೆ ಆಗ್ಬೋದು, ರೋಗ ಬಾಧೆಯಿಂದ, ಶತ್ರು ಬಾಧೆಯಿಂದ ಬಿಡುಗಡೆ ಆಗ್ಬೋದು ಅಂತ ಹೇಳುತ್ತೆ. ನಾನು ವರಾಹ ಮಿಹಿರ, ನಾರದ ಸಂಹಿತೆ, ಪರಾಶರ ಶಾಸ್ತ್ರ, ಔರಾಶಾಸ್ತ್ರ ಮತ್ತು ನಾಡಿಶಾಸ್ತ್ರ ಇವನ್ನೆಲ್ಲ ಸಂಗ್ರಹಿಸಿ ಅದರಲ್ಲಿ ತಗೊಂಡಿರೋಂಥ ಮಾಹಿತಿ ಇದು ಪರಿಹಾರ ಜ್ಯೋತಿಷ ಶಾಸ್ತ್ರದಲ್ಲಿ ಹೇಳುವಂಥದ್ದು. ಅದರಿಂದ ವಕ್ರತುಂಡಾಯ ನಮಃ ಮಂತ್ರ, ಅಗ್ನಿಹೋತ್ರ ಮಾಡಬೇಕು, ಇಲ್ಲ ಹೋಮಗಳನ್ನು ಮಾಡಿಸ್ಬೇಕು, ಇಲ್ಲ ಹೋಮಕ್ಕೆ ನಡೆಯೋ ಜಾಗದಲ್ಲಿ ಹೋಗಿ ಏನೋ ಒಂದು ಕರ್ಪೂರ ಅಥವಾ ತುಪ್ಪ, ಹೋಮಕ್ಕೆ ಸಂಬಂಧಪಟ್ಟಂಥ ದ್ರವ್ಯಗಳನ್ನು ದಾನ ಮಾಡಬೇಕು ತಿಂಗಳಿಗೊಂದು ಸಲ. ಕ್ಷತ್ರಿಯರಿಗೆ, ಮೇಷರಾಶಿ ಹುಟ್ಟಿರುವಂಥವ್ರು ಕ್ಷತ್ರಿಯರಿಗೆ ಏನಾದರೂ ಇಷ್ಟವಾದಂಥ ಹಣ್ಣು, ಇಷ್ಟವಾದಂಥ ಸ್ವೀಟ್ಸು, ಇಷ್ಟವಾದಂಥ ವಸ್ತುವನ್ನ ಯಾರಾದರೂ 3 ಜನರಿಗೆ ಬಾಡಿ ಮೈಂಡ್ ಸೋಲ್, ಮನಸ್ಸು ಆತ್ಮ ದೇಹಕ್ಕೆ ಶಾಂತಿ ಆಗಲಿಕ್ಕೆ ಕಡೇ ಪಕ್ಷ 3 ಜನರಿಗೆ ನೀವು ಇದನ್ನು ದಾನ ಮಾಡಬೇಕು. ಏನಿರುತ್ತೋ ಅದು ಯಥಾಶಕ್ತಿ, ಏನೂ ಇಲ್ಲ ಒಂದು 5 ರೂಪಾಯಿ ದಾನ ಮಾಡಿ, ಧನದಾನ. ಮಕ್ಕಳಿಗೆ ಬೆಂಕಿಯಿಂದ ದೂರ ಇಡಬೇಕು ಅಂತ ಹೇಳಿದ್ದೀನಿ. ಆದ್ದರಿಂದ ಈ ಪಟಾಕಿ ಹಬ್ಬ ಬಂದಾಗ ಮತ್ತು ದೀಪ ಹಚ್ಚುವಾಗ ಭಾಳ ಹುಷಾರಾಗಿರಬೇಕು. ಅಗ್ನಿ ಅವಘಡ, ಮನೆಯಲ್ಲಿ ಸ್ವಲ್ಪ ಕಳ್ಳತನ ಆಗುವಂಥ ಚಾನ್ಸಸ್ ಉಂಟು. ಮನೆ ಒಳಗೆ ಕಳ್ಳರಿರ್ಬೋದು, ಹೇಳೋಕ್ಕಾಗಲ್ಲ. ಹೆಂಡ್ತಿ ಗಂಡನ ಜೋಬಿನಿಂದ ಕಳ್ಳತನ ಮಾಡ್ಬೋದು, ಗಂಡ ಹೆಂಡ್ತಿ ಇಟ್ಟೋದೇನೋ ಎತ್ಕೊಂಡು ಹೋಗ್ಬೋದು, ಮಕ್ಕಳು ಅಪ್ಪ ಅಮ್ಮ ಇಟ್ಟರೋದು ಎತ್ಕೊಂಡು ಹೋಗ್ಬೋದು, ಮನೆಗಳ್ಳರು ಇರ್ಬೋದು, ಹೊರಗಿನ ಜನಾಂಗದವರು ಕಳ್ಳತನ ಮಾಡ್ಬೋದು. ಆದ್ದರಿಂದ ನೀವೇನು ಮಾಡಬೇಕು, ವಕ್ರತುಂಡ ಗಣಪತಿ ಮಂತ್ರ ಜಪ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಈ ಮೇಷರಾಶಿಯವರಿಗೆ ನನ್ನ ಅನುಭವದ ಆಧಾರದ ಮೇಲೆ ತುಂಬ ಇದೆ ಹೇಳುವಂಥದ್ದು. ಅದು ಮುಖ್ಯವಾದ ಪಾಯಿಂಟ್ ಆಯಾ ತಿಂಗಳಲ್ಲಿ ಹೇಳ್ತಾ ಬಂದಿದ್ದೀನಿ. ಈ ಮಂತ್ರ ನೆಕ್ಸ್ಟ್ ಯುಗಾದಿವರೆಗೂ ಈ ಕರ್ಮಗಳು ಮಾಡ್ತಾಯಿರಿ, ಜಪಗಳನ್ನು ಮಾಡ್ತಾಯಿರಿ. ನಾವು ಇದೇ ಮೇ ತಿಂಗಳಲ್ಲಿ 12ನೇ ತಾರೀಕು ನಾವು ಹುಬ್ಬಳ್ಳಿಯಲ್ಲಿ ಅಗ್ನಿಹೋತ್ರ ದೀಕ್ಷೆ ಕಾರ್ಯಕ್ರಮ ಮಾಡ್ತೀವಿ. ಯಾಕೆಂದರೆ ಮೇಷರಾಶಿ ಅಗ್ನಿ ರಾಶಿ ಹೇಳಿ ಕೇಳಿ.
ಅಗ್ನಿ ತತ್ವ ಇರುವಂಥದ್ದು, ಫೈರ್ ರಾಶಿ. ಫೈರ್ ಅಂದರೆ ಅಗ್ನಿ ರಾಶಿ, ಮೇಷರಾಶಿ. ಅದರಿಂದ ಅಗ್ನಿಹೋತ್ರ ದೀಕ್ಷೆ ನಾನು ಮೇ 12ನೇ ತಾರೀಕು ಹುಬ್ಳಿಲಿ ನಾನು ನಡೆಸ್ತಾ ಇದ್ದೀನಿ. ಆಸಕ್ತಿ ಇರೋರು ಬಂದು ದೀಕ್ಷೆ ತೊಗೊಂಡು ಅಗ್ನಿಹೋತ್ರ ಮಾಡ್ಬೋದು. ಎರಡನೇ ಅನೌನ್ಸ್ಮೆಂಟು, ನಾವು ಪ್ರತಿ ಭಾನುವಾರ ನಿಮ್ಮ ಫೋನ್ ಕರೆಗಳನ್ನು ಸ್ವೀಕರಿಸಿ ಪರಿಹಾರ ತಿಳಿಸುವಂಥ ಒಂದು ಗುರು ಸಂವಾದ ಕಾರ್ಯಕ್ರಮ ಪ್ರತಿ ಭಾನುವಾರ ಮಾಡ್ತಾಯಿದ್ವಿ 1 ಗಂಟೆಗಳ ಕಾಲ. ಇದು ಜನರ ಕೋರಿಕೆ ಮೇರೆಗೆ ಹಲವಾರು ಸಂದರ್ಭಗಳ ಅನುಸಾರವಾಗಿ ಭಾನುವಾರದ ಬದಲು ನಾವು ಶನಿವಾರ ದಿವಸ ಈ ಒಂದು ಫೋನ್ ಕರೆಗಳನ್ನು ಸ್ವೀಕರಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ನೀಡುವಂಥ ಕಾರ್ಯಕ್ರಮ 1 ಗಂಟೆಗಳ ಕಾಲ ಇನ್ಮೇಲೆ ಶನಿವಾರ ಬರ್ತದೆ. ಭಾನುವಾರದ ಬದಲಾಗಿರೋ ಕಾರ್ಯಕ್ರಮ ಏನಂದರೆ ಭಾನುವಾರ ಹೊತ್ತು ಕಾಲ್ ಮಾಡಿ ಕೇಳುವಂಥ ಪ್ರಶ್ನೆಗಳಿಗೆ ಪರಿಹಾರವನ್ನು ಇನ್ಮೇಲೆ ಶನಿವಾರ ಮಾಡ್ಕೊಂಡು ಬರ್ತೀವಿ. ಇನ್ನು ಮುಂದಿನ ಶನಿವಾರ ದಿವಸ 1 ಗಂಟೆಗಳ ಕಾಲ ಅಂಥೇಳಿ ನಮ್ಮ ವೀಕ್ಷಕರಿಗೆ ಗಮನಕ್ಕೆ ತರ್ತಾ ಇದ್ದೀನಿ. ವೀಕ್ಷಕರೇ, ನಾನು ಇವತ್ತು ಮೇಷರಾಶಿಗೆ ಈ ವರ್ಷ ಆಗುವಂಥದ್ದು ಫಲಗಳ ಬಗ್ಗೆ ನನ್ನದೇ ಆದಂಥ ದಾಟಿಯಲ್ಲಿ ತಿಳಿಸಿದ್ದೀನಿ. ನೀವು ಯಾವುದೇ ಕಾರಣಕ್ಕೂ ಕೂಡ ಈ ಪರಿಹಾರ ಮಾಡೋದನ್ನು ಮರಿಬೇಡಿ, ಖಂಡಿತ ಮಾಡ್ತಾ ಬನ್ನಿ, ನಿಮಗೆಲ್ಲ ಕಾರ್ಯವು ಶುಭ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇನ್ನೊಂದು SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಇಲ್ಲೆಲ್ಲ ಕಡೆ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಲ್ಲೂ ಕೂಡ ನೀವು ಇನ್ಫಾರ್ಮೇಷನ್ನ ನೋಡ್ಬೋದು. ಅಪಾಯಿಂಟ್ಮೆಂಟ್ಸ್ ಬೇಕು ಅಂತೇಳಿ ಭಾಳ ಜನ ಫೋನ್ ಮಾಡ್ತಾಯಿದ್ರು, ಪತ್ರಗಳು ಬರುತ್ತಿದ್ರು. ಈಗ ಅದರ ಅವಶ್ಯಕತೆ ಇಲ್ಲ. ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಟೈಮು ಯಾವ ಡೇಟ್ಗೆ ನೀವೇ ಬುಕ್ ಮಾಡಿಕೊಂಡು ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ನಿಮ್ಮ ಜಾತಕ ಇದೆ, ಜಾತಕ ತೊಗೊಂಡು ಬನ್ನಿ. ಅಕಸ್ಮಾತ್ ಇಲ್ಲ ಅಂದರೂ ಪರವಾಗಿಲ್ಲ, ಬೇರೆ ಥರ ನೋಡ್ತೀವಿ ನಾವು. ಈ ಕ್ಯಾನ್ಸರು, ಪಿಟ್ಸು, ಲಕ್ವಾ, ಏಡ್ಸು ಈ ಥರದ್ದೆಲ್ಲ ಕೆಲವು ಕ್ರೋನಿಕ್ ಡಿಸೀಸ್ ಅಂತಾರೆ. ಆ ಥರ ಕಾಯಿಲೆ ನಳ್ತಾ ಇದ್ದವರು ಅದಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ರಿಪೋರ್ಟ್ ತೊಗೊಂಡು ಬಂದರೆ ಅದನ್ನು ನೋಡಿ ನಾವು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ನೀಡ್ಬೋದು ಅಂತ ಹೇಳ್ತಾ ಇವತ್ತಿನ ಕ್ರೋಧಿನಾಮ ಸಂವತ್ಸರದ ಮೇಷರಾಶಿಯ ಒಂದು ಶುಭಗಳ ಬಗ್ಗೆ ತಿಳಿಸಿದ್ದೀನಿ ಮತ್ತು ಪರಿಹಾರ ಸಮೇತ. ಇದೇ ರೀತಿ ನಾಳೆ ಮುಂದಿನ ರಾಶಿ ವೃಷಭ ರಾಶಿಯವ್ರಿಗೆ ಈ ವರ್ಷದಲ್ಲಿ 12 ತಿಂಗಳಲ್ಲಿ ಏನಾಗಬಹುದು, ಏನಾಗತ್ತೆ, ಅದಕ್ಕೆ ಪರಿಹಾರ ಏನು ಅದನ್ನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.